ಈ ಕುರ್ಚಿ ಕುರುಕ್ಷೇತ್ರದಲ್ಲಿ ಸದ್ಯಕ್ಕೆ ನಂಬರ್ ಗೇಮ್ ಪಾಲಿಟಿಕ್ಸ್ ನಡೀತಾ ಇದೆ. ಸಿಎಂ ಬಣದ ಶಾಸಕರಿಗೆ ಡಿನ್ನರ್ಗೆ ಡಿಕೆ ಶಿವಕುಮಾರ್ ಆಹ್ವಾನವನ್ನ ಕೊಟ್ಟಿದ್ರು. ಆದ್ರೆ ಇಲ್ಲಿ ಶಾಸಕರಿಗೆ ಒಂದು ರೀತಿಯಲ್ಲಿ ಅಡಕತೆಯಲ್ಲಿ ಸಿಕ್ಕಾಕೊಂಡಂತಾಗಿದೆ. ಹೋಗಬೇಕಾ ಬೇಡವಾ ಅನ್ನುವಂತ ಪ್ರಶ್ನೆ. ಔತಣಕೂಟಕ್ಕೆ ಸ್ವತಃ ಸಿಎಂ ಡಿಕೆ ಶಿವಕುಮಾರ್ ಆಹ್ವಾನಿಸಿದ್ದಾರೆ. ಅಧ್ಯಕ್ಷರು ಆಹ್ವಾನಿಸಿದ ಸಂದರ್ಭದಲ್ಲಿ ಇಲ್ಲ ಅನ್ನೋಕ್ಕಾಗತ್ತಾ? ಡಿಕೆಶಿ ಆಹ್ವಾನವನ್ನ ಕೊಟ್ಟರು, ಕೆಲ ಶಾಸಕರು ಇಕ್ಕಟ್ಟಿಗೆ ಸಿಲುಕಿದಂತಾದ್ರು. ಡಿಸಿಎಂ ಪಕ್ಷದ ಅಧ್ಯಕ್ಷರು ಕರೆದ್ರೆ ಹೋಗದೆ ಇರೋದಕ್ಕಾಗತ್ತಾ ಅಥವಾ ಬರಲ್ಲ ಅಂತ ಹೇಳೋದಕ್ಕಾಗತ್ತಾ? ಇದನ್ನ ಸಿಎಂ ಗಮನಕ್ಕೆ ತರದೇ ಹೋಗೋದಕ್ಕಾಗತ್ತಾ ಅನ್ನುವಂತ ಒಂದು ರೀತಿಯ ಇಕ್ಕಟ್ಟಿನ ಪರಿಸ್ಥಿತಿ. ಹೋದ್ರೆ ಬೇರೆ ಮೆಸೇಜ್ ಕೊಟ್ಟಂತಾಗುತ್ತೆ. ತಾವು ಕೂಡ ಡಿಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಳ್ತಾ ಇದ್ದೀವಾ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಪ್ರಶ್ನೆಗಳು, ಚರ್ಚೆಗಳು ಸರ್ವೇ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುತ್ತೆ. ಹಾಗಾಗಿ ಏನ್ ಮಾಡಬೇಕು? ಈ ಡಿನ್ನರ್ಗೆ ಹೋಗಬೇಕಾ ಅಥವಾ ಬೇಡವಾ ಅನ್ನುವಂತ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಒಂದಷ್ಟು ಶಾಸಕರು ಸಿಲುಕೊಂಡಿದ್ರು. ಆನಂತರ ಸಿಎಂ ಗಮನಕ್ಕೆ ತಂದು ಕೆಲವೊಬ್ರು ಡಿನ್ನರ್ಗೆ ಹೋಗಿದ್ರು ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ಡಿನ್ನರ್ ಮುಗಿಸಿ ಆನಂತರ ಸಿಎಂ ಬಣದ ಶಾಸಕರು ವಾಪಸ್ ಕೂಡ ಆಗಿದ್ದಾರೆ. ಒಂದಷ್ಟು ಶಾಸಕರನ್ನ ಇನ್ವೈಟ್ ಮಾಡಿದ್ರು ಡಿಕೆ ಶಿವಕುಮಾರ್. ಅದು ಸಿಎಂ ಬಣದಲ್ಲಿ ಗುರುತಿಸಿಕೊಂಡಂತವರು, ಅವರ ಆಪ್ತರು, ಅವರ ಬಣದಲ್ಲೇ ಇದ್ದಂತವರು. ಆದ್ರೆ ಅವರನ್ನು ಕೂಡ ಆಹ್ವಾನ ಮಾಡಿದ್ದು ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. ಆದ್ರೆ ಆ ಶಾಸಕರಿಗೆ ಒಂದು ರೀತಿಯಲ್ಲಿ ಎಂತ ಪರಿಸ್ಥಿತಿ ಅಂತಂದ್ರೆ, ಹೋಗಬೇಕೋ ಬೇಡವೋ ಅಥವಾ ನಿರಾಕರಿಸಬೇಕೋ, ನಿರಾಕರಿಸಿದ ಸಂದರ್ಭದಲ್ಲಿ ಏನ್ ಹೇಳಬೇಕು ಅಥವಾ ಹೋದಂತ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದ್ವು. ಆನಂತರ ಸಿಎಂ ಗಮನಕ್ಕೆ ತಂದು ಕೆಲವರು ಶಾಸಕರು ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಸಿಎಂ ಬಣದ ಶಾಸಕರಿಗೆ ಡಿಕೆ ಶಿವಕುಮಾರ್ ಔತಣಕೂಟಕ್ಕೆ ಇನ್ವೈಟ್ ಮಾಡಿದ್ರು. ಈ ಹಿಂದೆ ಸಿಎಂ ಔತಣಕೂಟವನ್ನ ಕರೆದಂತ ಸಂದರ್ಭದಲ್ಲಿ, ಅಂದ್ರೆ ಫಿರೋಜ್ ಕರೆದಂತ ಸಂದರ್ಭದಲ್ಲಿ ಇಲ್ಲಿ ಸಿಎಂ ಬಣದ ನಾಯಕರು ಬಂದಿದ್ರು, ಅದರಲ್ಲೂ ಅಹಿಂದ ನಾಯಕರು ಕಾಣಿಸಿಕೊಂಡಿದ್ರು. ಆಗ ಡಿಕೆ ಶಿವಕುಮಾರ್ ಬಣದ ಯಾರು ಕೂಡ ಕಾಣಿಸಲಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳೀಗ ಆಗ್ತಾ ಇರೋದು. ಹಾಗಾದ್ರೆ ನಂಬರ್ ಗೇಮ್ ಪಾಲಿಟಿಕ್ಸ್ ನಡೀತಾ ಈ ಕುರ್ಚಿ ಕುರುಕ್ಷೇತ್ರದಲ್ಲಿ ಸದ್ಯಕ್ಕೆ ನಂಬರ್ ಗೇಮ್ ಪಾಲಿಟಿಕ್ಸ್ ನಡೀತಾ ಇದೆ. ಸಿಎಂ ಬಣದ ಶಾಸಕರಿಗೆ ಡಿನ್ನರ್ಗೆ ಡಿಕೆ ಶಿವಕುಮಾರ್ ಆಹ್ವಾನವನ್ನ ಕೊಟ್ಟಿದ್ರು. ಆದ್ರೆ ಇಲ್ಲಿ ಶಾಸಕರಿಗೆ ಒಂದು ರೀತಿಯಲ್ಲಿ ಅಡಕತೆಯಲ್ಲಿ ಸಿಕ್ಕಾಕೊಂಡಂತಾಗಿದೆ. ಹೋಗಬೇಕಾ ಬೇಡವಾ ಅನ್ನುವಂತ ಪ್ರಶ್ನೆ. ಔತಣಕೂಟಕ್ಕೆ ಸ್ವತಃ ಸಿಎಂ ಡಿಕೆ ಶಿವಕುಮಾರ್ ಆಹ್ವಾನಿಸಿದ್ದಾರೆ. ಅಧ್ಯಕ್ಷರು ಆಹ್ವಾನಿಸಿದ ಸಂದರ್ಭದಲ್ಲಿ ಇಲ್ಲ ಅನ್ನೋಕ್ಕಾಗತ್ತಾ? ಡಿಕೆಶಿ ಆಹ್ವಾನವನ್ನ ಕೊಟ್ಟರು, ಕೆಲ ಶಾಸಕರು ಇಕ್ಕಟ್ಟಿಗೆ ಸಿಲುಕಿದಂತಾದ್ರು. ಡಿಸಿಎಂ ಪಕ್ಷದ ಅಧ್ಯಕ್ಷರು ಕರೆದ್ರೆ ಹೋಗದೆ ಇರೋದಕ್ಕಾಗತ್ತಾ ಅಥವಾ ಬರಲ್ಲ ಅಂತ ಹೇಳೋದಕ್ಕಾಗತ್ತಾ? ಇದನ್ನ ಸಿಎಂ ಗಮನಕ್ಕೆ ತರದೇ ಹೋಗೋದಕ್ಕಾಗತ್ತಾ ಅನ್ನುವಂತ ಒಂದು ರೀತಿಯ ಇಕ್ಕಟ್ಟಿನ ಪರಿಸ್ಥಿತಿ. ಹೋದ್ರೆ ಬೇರೆ ಮೆಸೇಜ್ ಕೊಟ್ಟಂತಾಗುತ್ತೆ. ತಾವು ಕೂಡ ಡಿಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಳ್ತಾ ಇದ್ದೀವಾ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಪ್ರಶ್ನೆಗಳು, ಚರ್ಚೆಗಳು ಸರ್ವೇ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುತ್ತೆ. ಹಾಗಾಗಿ ಏನ್ ಮಾಡಬೇಕು? ಈ ಡಿನ್ನರ್ಗೆ ಹೋಗಬೇಕಾ ಅಥವಾ ಬೇಡವಾ ಅನ್ನುವಂತ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಒಂದಷ್ಟು ಶಾಸಕರು ಸಿಲುಕೊಂಡಿದ್ರು. ಆನಂತರ ಸಿಎಂ ಗಮನಕ್ಕೆ ತಂದು ಕೆಲವೊಬ್ರು ಡಿನ್ನರ್ಗೆ ಹೋಗಿದ್ರು ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ಡಿನ್ನರ್ ಮುಗಿಸಿ ಆನಂತರ ಸಿಎಂ ಬಣದ ಶಾಸಕರು ವಾಪಸ್ ಕೂಡ ಆಗಿದ್ದಾರೆ. ಒಂದಷ್ಟು ಶಾಸಕರನ್ನ ಇನ್ವೈಟ್ ಮಾಡಿದ್ರು ಡಿಕೆ ಶಿವಕುಮಾರ್. ಅದು ಸಿಎಂ ಬಣದಲ್ಲಿ ಗುರುತಿಸಿಕೊಂಡಂತವರು, ಅವರ ಆಪ್ತರು, ಅವರ ಬಣದಲ್ಲೇ ಇದ್ದಂತವರು. ಆದ್ರೆ ಅವರನ್ನು ಕೂಡ ಆಹ್ವಾನ ಮಾಡಿದ್ದು ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. ಆದ್ರೆ ಆ ಶಾಸಕರಿಗೆ ಒಂದು ರೀತಿಯಲ್ಲಿ ಎಂತ ಪರಿಸ್ಥಿತಿ ಅಂತಂದ್ರೆ, ಹೋಗಬೇಕೋ ಬೇಡವೋ ಅಥವಾ ನಿರಾಕರಿಸಬೇಕೋ, ನಿರಾಕರಿಸಿದ ಸಂದರ್ಭದಲ್ಲಿ ಏನ್ ಹೇಳಬೇಕು ಅಥವಾ ಹೋದಂತ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದ್ವು. ಆನಂತರ ಸಿಎಂ ಗಮನಕ್ಕೆ ತಂದು ಕೆಲವರು ಶಾಸಕರು ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಸಿಎಂ ಬಣದ ಶಾಸಕರಿಗೆ ಡಿಕೆ ಶಿವಕುಮಾರ್ ಔತಣಕೂಟಕ್ಕೆ ಇನ್ವೈಟ್ ಮಾಡಿದ್ರು. ಈ ಹಿಂದೆ ಸಿಎಂ ಔತಣಕೂಟವನ್ನ ಕರೆದಂತ ಸಂದರ್ಭದಲ್ಲಿ, ಅಂದ್ರೆ ಫಿರೋಜ್ ಕರೆದಂತ ಸಂದರ್ಭದಲ್ಲಿ ಇಲ್ಲಿ ಸಿಎಂ ಬಣದ ನಾಯಕರು ಬಂದಿದ್ರು, ಅದರಲ್ಲೂ ಅಹಿಂದ ನಾಯಕರು ಕಾಣಿಸಿಕೊಂಡಿದ್ರು. ಆಗ ಡಿಕೆ ಶಿವಕುಮಾರ್ ಬಣದ ಯಾರು ಕೂಡ ಕಾಣಿಸಲಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳೀಗ ಆಗ್ತಾ ಇರೋದು. ಹಾಗಾದ್ರೆ ನಂಬರ್ ಗೇಮ್ ಪಾಲಿಟಿಕ್ಸ್ ನಡೀತಾ ಈ ಕುರ್ಚಿ ಕುರುಕ್ಷೇತ್ರದಲ್ಲಿ ಸದ್ಯಕ್ಕೆ ನಂಬರ್ ಗೇಮ್ ಪಾಲಿಟಿಕ್ಸ್ ನಡೀತಾ ಇದೆ. ಸಿಎಂ ಬಣದ ಶಾಸಕರಿಗೆ ಡಿನ್ನರ್ಗೆ ಡಿಕೆ ಶಿವಕುಮಾರ್ ಆಹ್ವಾನವನ್ನ ಕೊಟ್ಟಿದ್ರು. ಆದ್ರೆ ಇಲ್ಲಿ ಶಾಸಕರಿಗೆ ಒಂದು ರೀತಿಯಲ್ಲಿ ಅಡಕತೆಯಲ್ಲಿ ಸಿಕ್ಕಾಕೊಂಡಂತಾಗಿದೆ. ಹೋಗಬೇಕಾ ಬೇಡವಾ ಅನ್ನುವಂತ ಪ್ರಶ್ನೆ. ಔತಣಕೂಟಕ್ಕೆ ಸ್ವತಃ ಸಿಎಂ ಡಿಕೆ ಶಿವಕುಮಾರ್ ಆಹ್ವಾನಿಸಿದ್ದಾರೆ. ಅಧ್ಯಕ್ಷರು ಆಹ್ವಾನಿಸಿದ ಸಂದರ್ಭದಲ್ಲಿ ಇಲ್ಲ ಅನ್ನೋಕ್ಕಾಗತ್ತಾ? ಡಿಕೆಶಿ ಆಹ್ವಾನವನ್ನ ಕೊಟ್ಟರು,
ಕೆಲ ಶಾಸಕರು ಇಕ್ಕಟ್ಟಿಗೆ ಸಿಲುಕಿದಂತಾದ್ರು. ಡಿಸಿಎಂ ಪಕ್ಷದ ಅಧ್ಯಕ್ಷರು ಕರೆದ್ರೆ ಹೋಗದೆ ಇರೋದಕ್ಕಾಗತ್ತಾ ಅಥವಾ ಬರಲ್ಲ ಅಂತ ಹೇಳೋದಕ್ಕಾಗತ್ತಾ, ಇದನ್ನ ಸಿಎಂ ಗಮನಕ್ಕೆ ತರದೇ ಹೋಗೋದಕ್ಕಾಗತ್ತಾ ಅನ್ನುವಂತ ಒಂದು ರೀತಿಯ ಇಕ್ಕಟ್ಟಿನ ಪರಿಸ್ಥಿತಿ. ಹೋದ್ರೆ ಬೇರೆ ಮೆಸೇಜ್ ಕೊಟ್ಟಂತಾಗುತ್ತೆ. ತಾವು ಕೂಡ ಡಿಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಳ್ತಾ ಇದ್ದೀವಾ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಪ್ರಶ್ನೆಗಳು, ಚರ್ಚೆಗಳು ಸರ್ವೇ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಏನ್ ಮಾಡಬೇಕು, ಈ ಡಿನ್ನರ್ಗೆ ಹೋಗಬೇಕಾ ಅಥವಾ ಬೇಡವಾ ಅನ್ನುವಂತ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಒಂದಷ್ಟು ಶಾಸಕರು ಸಿಲುಕೊಂಡಿದ್ರು. ಆನಂತರ ಸಿಎಂ ಗಮನಕ್ಕೆ ತಂದು ಕೆಲವೊಬ್ರು ಡಿನ್ನರ್ಗೆ ಹೋಗಿದ್ರು ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ಡಿನ್ನರ್ ಮುಗಿಸಿ ಆನಂತರ ಸಿಎಂ ಬಣದ ಶಾಸಕರು ವಾಪಸ್ ಕೂಡ ಆಗಿದ್ದಾರೆ. ಒಂದಷ್ಟು ಶಾಸಕರನ್ನ ಇನ್ವೈಟ್ ಮಾಡಿದ್ರು ಡಿಕೆ ಶಿವಕುಮಾರ್. ಅದು ಸಿಎಂ ಬಣದಲ್ಲಿ ಗುರುತಿಸಿಕೊಂಡಂತವರು, ಅವರ ಆಪ್ತರು, ಅವರ ಬಣದಲ್ಲೇ ಇದ್ದಂತವರು. ಆದ್ರೆ ಅವರನ್ನು ಕೂಡ ಆಹ್ವಾನ ಮಾಡಿದ್ದು ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. ಆದ್ರೆ ಆ ಶಾಸಕರಿಗೆ ಒಂದು ರೀತಿಯಲ್ಲಿ ಎಂತಹ ಪರಿಸ್ಥಿತಿ ಅಂತಂದ್ರೆ, ಹೋಗಬೇಕೋ ಬೇಡವೋ ಅಥವಾ ನಿರಾಕರಿಸಬೇಕೋ, ನಿರಾಕರಿಸಿದ ಸಂದರ್ಭದಲ್ಲಿ ಏನ್ ಹೇಳಬೇಕು ಅಥವಾ ಹೋದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದ್ವು. ಆನಂತರ ಸಿಎಂ ಗಮನಕ್ಕೆ ತಂದು ಕೆಲವರು ಶಾಸಕರು ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಸಿಎಂ ಬಣದ ಶಾಸಕರಿಗೆ ಡಿಕೆ ಶಿವಕುಮಾರ್ ಔತಣಕೂಟಕ್ಕೆ ಇನ್ವೈಟ್ ಮಾಡಿದ್ರು. ಈ ಹಿಂದೆ ಸಿಎಂ ಔತಣಕೂಟವನ್ನ ಕರೆದಂತಹ ಸಂದರ್ಭದಲ್ಲಿ, ಅಂದ್ರೆ ಫಿರೋಜ್ ಕರೆದಂತಹ ಸಂದರ್ಭದಲ್ಲಿ ಇಲ್ಲಿ ಸಿಎಂ ಬಣದ ನಾಯಕರು ಬಂದಿದ್ರು, ಅದರಲ್ಲೂ ಅಹಿಂದ ನಾಯಕರು ಕಾಣಿಸಿಕೊಂಡಿದ್ರು. ಆಗ ಡಿಕೆ ಶಿವಕುಮಾರ್ ಬಣದ ಯಾರು ಕೂಡ ಕಾಣಿಸಲಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳೀಗ ಆಗ್ತಾ ಇರೋದು. ಹಾಗಾದ್ರೆ ನಂಬರ್ ಗೇಮ್ ಪಾಲಿಟಿಕ್ಸ್ ನಡೀತಾ ಈ ಕುರ್ಚಿ ಕುರುಕ್ಷೇತ್ರದಲ್ಲಿ ಸದ್ಯಕ್ಕೆ ನಂಬರ್ ಗೇಮ್ ಪಾಲಿಟಿಕ್ಸ್ ನಡೀತಾ ಇದೆ. ಸಿಎಂ ಬಣದ ಶಾಸಕರಿಗೆ ಡಿನ್ನರ್ಗೆ ಡಿಕೆ ಶಿವಕುಮಾರ್ ಆಹ್ವಾನವನ್ನ ಕೊಟ್ಟಿದ್ರು. ಆದ್ರೆ ಇಲ್ಲಿ ಶಾಸಕರಿಗೆ ಒಂದು ರೀತಿಯಲ್ಲಿ ಅಡಕತ್ತಲೆಯಲ್ಲಿ ಸಿಕ್ಕಾಕೊಂಡಂತಾಗಿದೆ. ಹೋಗಬೇಕಾ ಬೇಡವಾ ಅನ್ನುವಂತ ಪ್ರಶ್ನೆ. ಔತಣಕೂಟಕ್ಕೆ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಆಹ್ವಾನಿಸಿದ್ದಾರೆ. ಅಧ್ಯಕ್ಷರು ಆಹ್ವಾನಿಸಿದ ಸಂದರ್ಭದಲ್ಲಿ ಇಲ್ಲ ಅನ್ನೋಕ್ಕಾಗತ್ತಾ? ಡಿಕೆಶಿ ಆಹ್ವಾನವನ್ನ ಕೊಟ್ಟರು, ಕೆಲ ಶಾಸಕರು ಇಕ್ಕಟ್ಟಿಗೆ ಸಿಲುಕಿದಂತಾದ್ರು. ಡಿಸಿಎಂ ಪಕ್ಷದ ಅಧ್ಯಕ್ಷರು ಕರೆದ್ರೆ ಹೋಗದೆ ಇರೋದಕ್ಕಾಗತ್ತಾ ಅಥವಾ ಬರಲ್ಲ ಅಂತ ಹೇಳೋದಕ್ಕಾಗತ್ತಾ, ಇದನ್ನ ಸಿಎಂ ಗಮನಕ್ಕೆ ತರದೇ ಹೋಗೋದಕ್ಕಾಗತ್ತಾ ಅನ್ನುವಂತ ಒಂದು ರೀತಿಯ ಇಕ್ಕಟ್ಟಿನ ಪರಿಸ್ಥಿತಿ. ಹೋದ್ರೆ ಬೇರೆ ಮೆಸೇಜ್ ಕೊಟ್ಟಂತಾಗುತ್ತೆ. ತಾವು ಕೂಡ ಡಿಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಳ್ತಾ ಇದ್ದೀವಾ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಪ್ರಶ್ನೆಗಳು, ಚರ್ಚೆಗಳು ಸರ್ವೇ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಏನ್ ಮಾಡಬೇಕು, ಈ ಡಿನ್ನರ್ಗೆ ಹೋಗಬೇಕಾ ಅಥವಾ ಬೇಡವಾ ಅನ್ನುವಂತ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಒಂದಷ್ಟು ಶಾಸಕರು ಸಿಲುಕೊಂಡಿದ್ರು. ಆನಂತರ ಸಿಎಂ ಗಮನಕ್ಕೆ ತಂದು ಕೆಲವೊಬ್ರು ಡಿನ್ನರ್ಗೆ ಹೋಗಿದ್ರು ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ಡಿನ್ನರ್ ಮುಗಿಸಿ ಆನಂತರ ಸಿಎಂ ಬಣದ ಶಾಸಕರು ವಾಪಸ್ ಕೂಡ ಆಗಿದ್ದಾರೆ. ಒಂದಷ್ಟು ಶಾಸಕರನ್ನ ಇನ್ವೈಟ್ ಮಾಡಿದ್ರು ಡಿಕೆ ಶಿವಕುಮಾರ್. ಅದು ಸಿಎಂ ಬಣದಲ್ಲಿ ಗುರುತಿಸಿಕೊಂಡಂತವರು, ಅವರ ಆಪ್ತರು, ಅವರ ಬಣದಲ್ಲೇ ಇದ್ದಂತವರು. ಆದ್ರೆ ಅವರನ್ನು ಕೂಡ ಆಹ್ವಾನ ಮಾಡಿದ್ದು ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. ಆದ್ರೆ ಆ ಶಾಸಕರಿಗೆ ಒಂದು ರೀತಿಯಲ್ಲಿ ಎಂತಹ ಪರಿಸ್ಥಿತಿ ಅಂತಂದ್ರೆ, ಹೋಗಬೇಕೋ ಬೇಡವೋ ಅಥವಾ ನಿರಾಕರಿಸಬೇಕೋ, ನಿರಾಕರಿಸಿದ ಸಂದರ್ಭದಲ್ಲಿ ಏನ್ ಹೇಳಬೇಕು ಅಥವಾ ಹೋದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದ್ವು. ಆನಂತರ ಸಿಎಂ ಗಮನಕ್ಕೆ ತಂದು ಕೆಲವರು ಶಾಸಕರು ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಸಿಎಂ ಬಣದ ಶಾಸಕರಿಗೆ ಡಿಕೆ ಶಿವಕುಮಾರ್ ಔತಣಕೂಟಕ್ಕೆ ಇನ್ವೈಟ್ ಮಾಡಿದ್ರು. ಈ ಹಿಂದೆ ಸಿಎಂ ಔತಣಕೂಟವನ್ನ ಕರೆದಂತಹ ಸಂದರ್ಭದಲ್ಲಿ, ಅಂದ್ರೆ ಫಿರೋಜ್ ಕರೆದಂತಹ ಸಂದರ್ಭದಲ್ಲಿ ಇಲ್ಲಿ ಸಿಎಂ ಬಣದ ನಾಯಕರು ಬಂದಿದ್ರು, ಅದರಲ್ಲೂ ಅಹಿಂದ ನಾಯಕರು ಕಾಣಿಸಿಕೊಂಡಿದ್ರು. ಆಗ ಡಿಕೆ ಶಿವಕುಮಾರ್ ಬಣದ ಯಾರು ಕೂಡ ಕಾಣಿಸಲಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳೀಗ ಆಗ್ತಾ ಇರೋದು. ಹಾಗಾದ್ರೆ ನಂಬರ್ ಗೇಮ್ ಪಾಲಿಟಿಕ್ಸ್ ನಡೀತಾ